ಸೊ ಗುಡ್ ಮಾರ್ನಿಂಗ್. ಸೊ ನಾನು ನಿಮ್ಮ ನವೀನ್ ಸಕ್ಸಸ್ ಟೀಮ್ ಜೊತೆಗೆ ಇವತ್ತಿನ ಒಂದು ಸೆಷನ್ ಅಲ್ಲಿ ನಾವು ಪ್ಯಾಸಿವ್ ಇನ್ಕಮ್ ಸ್ಟ್ರೀಮ್ ಅನ್ನು ಕ್ರಿಯೇಟ್ ಮಾಡುವ ಮುಖಾಂತರ ನಾವು ಪ್ರತಿಯೊಬ್ರು ನೀವು ರಿಚ್ನೆಸ್ ಅನ್ನು ಪಡಿಬಹುದು. ಜೀವನದಲ್ಲಿ ನಿಮ್ಮ ಕನಸುಗಳನ್ನು ನನಸು ಮಾಡಬಹುದು. ಏನಿದು ಅಪರ್ಚುನಿಟಿ, ಈ ಅಪರ್ಚುನಿಟಿಯನ್ನು ಕೊಡುವಂತ ಕಂಪನಿ ಯಾವುದು, ಇಲ್ಲಿ ನಾವು ಏನ್ ಕೆಲಸ ಮಾಡಬೇಕು, ಅದರೊಟ್ಟಿಗೆ ಎಷ್ಟು ಅರ್ನಿಂಗ್ ಮಾಡಬಹುದು, ಇದರ ಬಗ್ಗೆ ನಾವು ತಿಳ್ಕೊಳ್ಳುವ. ಈಗ ನೋಡಿ, ಈ ಒಂದು ಸಮಯದಲ್ಲಿ ಪ್ರತಿಯೊಬ್ರು ರಿಚ್ನೆಸ್ ಅನ್ನು ಪಡಿಬಹುದು. ನಿಮ್ದೇ ಆದ ಒಂದು ಪ್ಯಾಸಿವ್ ಇನ್ಕಮ್ ಸ್ಟ್ರೀಮ್ ಅನ್ನು ಕ್ರಿಯೇಟ್ ಮಾಡ್ತಾ ನೀವು ರಿಚ್ನೆಸ್ ಅನ್ನು ಪಡಿಲಿಕ್ಕೆ ಆಗ್ತದೆ. ಅದು ಹೇಗೆ ಅಂತ ನೋಡುವ. ಅದರ ಮೊದಲು ನಾವು ಆಕ್ಟಿವ್ ಇನ್ಕಮ್, ಪ್ಯಾಸಿವ್ ಇನ್ಕಮ್ ಇದರ ಒಂದು ವ್ಯತ್ಯಾಸ ನಾವು ತಿಳ್ಕೊಳ್ಳುವ. ಆಕ್ಟಿವ್ ಇನ್ಕಮ್ ಅಂದ್ರೆ ಏನು, ಪ್ಯಾಸಿವ್ ಇನ್ಕಮ್ ಅಂದ್ರೆ ಏನು. ಇದು ಆಕ್ಟಿವ್ ಇನ್ಕಮ್ ಕ್ಯಾಟಗರಿ, ಇಟ್ಸ್ ಪ್ಯಾಸಿವ್ ಇನ್ಕಮ್ ಕ್ಯಾಟಗರಿ. ಆಕ್ಟಿವ್ ಇನ್ಕಮ್ ಹೇಗೆ ಅಂತ ಹೇಳಿದ್ರೆ ಸ್ಟ್ರಿಕ್ಟ್ಲಿ ರಿಲೇಟೆಡ್ ಟು ನೀವು ಏನು ಟೈಮ್ ಮತ್ತು ಮನಿ ಸ್ಪೆಂಡ್ ಮಾಡ್ತೇವೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತದೆ. ಸಪೋಸ್ ನೀವು ಆ ಒಂದು ಸ್ಪೆಂಡಿಂಗ್ ಅನ್ನು ನಿಲ್ಸಿದ್ರೆ ಅಂತ ಇದ್ರೆ, ಸ್ಟಾಪ್ ವರ್ಕಿಂಗ್, ನೀವು ವರ್ಕ್ ಮಾಡೋದನ್ನ ನಿಲ್ಸಿದ್ರೆ ಅಂತ ಇದ್ರೆ, ನಿಮ್ಗೆ ಬರುವಂತ ಹಣವು ನಿಮ್ಗೆ ಇಲ್ಲಿ ಬರುವುದಿಲ್ಲ. ಇಟ್ಸ್ ಆಕ್ಟಿವ್ ಇನ್ಕಮ್. ನೀವು ಕೆಲಸ ಮಾಡಿದಾಗ ಮಾತ್ರ ಸಿಗುವಂತ ಇನ್ಕಮ್ ಅನ್ನು ನಾವಿಲ್ಲಿ ಆಕ್ಟಿವ್ ಇನ್ಕಮ್ ಅಂತ ಕರೀತೇವೆ. ಎರಡನೇ ಕೆಟಗರಿ ಬರುವಂತದ್ದು ಪ್ಯಾಸಿವ್ ಇನ್ಕಮ್. ಇದು ಪ್ಯಾಸಿವ್ ಇನ್ಕಮ್ ನ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ಸಪೋಸ್ ನೀವು ವರ್ಕ್ ಮಾಡದಿದ್ರು ಸಹ ನೀವು ಹಣವನ್ನು ಉತ್ಪತ್ತಿ ಮಾಡುವಂತದ್ದು, ನೀವು ವರ್ಕ್ ಮಾಡದಿದ್ರು ಸಹ ಸಿಗುವಂತ ಇನ್ಕಮ್ ಅನ್ನು ನಾವು ಪ್ಯಾಸಿವ್ ಇನ್ಕಮ್ ಅಂತ ಕರೀತೇವೆ. ಇದೆರಡರ ವ್ಯತ್ಯಾಸ. ನಾವೀಗ ಪ್ರತಿಯೊಬ್ರು ಆಕ್ಟಿವ್ ಇನ್ಕಮ್ ಕ್ಯಾಟಗರಿಯಲ್ಲಿ ಇರ್ತೇವೆ. ಯಾಕಂದ್ರೆ ನಾವು ಅಲ್ಲಿ ದುಡಿದ್ರೆ ಮಾತ್ರ ನಮ್ಗೆ ಆ ಇನ್ಕಮ್ ಸಿಗ್ತದೆ. ಪ್ಯಾಸಿವ್ ಇನ್ಕಮ್ ಸ್ಟ್ರೀಮ್ ಅನ್ನು ಕ್ರಿಯೇಟ್ ಮಾಡಿದವರು ಯಾರು ಅಂತ ಹೇಳಿದ್ರೆ, ಯಾರು ರಿಚ್ ಪರ್ಸನ್ ಇದ್ದಾರೆ, ಅವರಲ್ಲಿ ಪ್ಯಾಸಿವ್ ಇನ್ಕಮ್ ಸ್ಟ್ರೀಮ್ ಜಾಸ್ತಿ ಇರೋದ್ರಿಂದ ಅಂತ ಒಂದು ಅಸೆಟ್ ಅನ್ನು ಅವರು ಕ್ರಿಯೇಟ್ ಮಾಡಿರ್ತಾರೆ. ಅದು ನಿರಂತರವಾಗಿ ಅವರಿಗೊಂದು ಈ ಒಂದು ಪ್ಯಾಸಿವ್ ಇನ್ಕಮ್ ಅನ್ನು ಕೊಡ್ಲಿಕ್ಕೆ ಸಹಾಯ ಮಾಡ್ತವೆ. ಓಕೆ, ನೆಕ್ಸ್ಟ್ ನೋಡುವ. ಅಸೆಟ್ ಒಂದು ಪ್ಯಾಸಿವ್ ಇನ್ಕಮ್ ಕ್ರಿಯೇಟ್ ಮಾಡ್ಬೇಕಂತಾದ್ರೆ ನಾವು ಅಸೆಟ್ ಅನ್ನು ಕ್ರಿಯೇಟ್ ಮಾಡ್ಬೇಕು. ಏನು ಅಸೆಟ್ ಅಂದ್ರೆ, ಅಸೆಟ್ ಅಂತ ಹೇಳಿದ್ರೆ ನಮ್ಮ ಒಂದು ಪಾಕೆಟಿಗೆ ಯಾವ್ದು ಹಣವನ್ನು ತರ್ತದೆ, ಅದನ್ನು ನಾವು ಅಸೆಟ್ ಅಂತ ಹೇಳ್ತೇವೆ. ಅದೇ ನೀವು ಲಯಬಿಲಿಟಿ ಅಂತ ಹೇಳಿದ್ರೆ, ನಿಮ್ಮ ಪಾಕೆಟ್ ಇಂದ ಹಣ ಹೊರಗೆ ಹೋಗ್ತದೆ ಅಂತಾದ್ರೆ ಅದನ್ನು ನಾವು ಲಯಬಿಲಿಟಿ ಅಂತ ಹೇಳ್ತೇವೆ. ಯಾವಾಗ್ಲೂ ನಿಮ್ಮ ಒಂದು ಪಾಕೆಟಿಗೆ ಇನ್ಕಮ್ ಯಾವುದು ತರ್ತದೆ ಅದನ್ನು ನಾವು ಅಸೆಟ್ ಅಂತ ಹೇಳ್ತೇವೆ. ಅಸೆಟ್ಗೆ ನಾವು ತುಂಬಾ ಉದಾಹರಣೆ ಕೊಡ್ಬೋದು. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇರ್ಬೋದು. ಬೇರೆ ಬೇರೆ ನಾವು ಇಲ್ಲಿ ಕೊಡ್ತೇವೆ. ಇಲ್ಲಿ ಅಸೆಟ್ ಲಯಬಿಲಿಟಿ ಬಗ್ಗೆ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಪಾಕೆಟಿಗೆ ಬರುವಂತ ಹಣವನ್ನ ಅಸೆಟ್ ಹೇಳ್ತೇವೆ, ಪಾಕೆಟ್ ಇಂದ ಹೋಗುವಂತದ್ದು ಲಯಬಿಲಿಟಿ ಅಂತ ಹೇಳ್ತೇವೆ. ಅದರಿಂದ ರಿಚ್ ಪರ್ಸನ್ಸ್ ಗಳು ಏನ್ ಮಾಡ್ತಾರೆ ಹೇಳಿದ್ರೆ, ಅವರು ಅಸೆಟ್ ಕ್ರಿಯೇಟ್ ಮಾಡೋದ್ರಲ್ಲಿ ಬಿಸಿ ಇರ್ತಾರೆ. ದೊಡ್ಡ ಒಂದು ಅಸೆಟ್ ನ ಒಂದು ಬೇರೆ ಬೇರೆ ಒಂದು ಅಸೆಟ್ ನ ಒಂದು ಇನ್ಕಮ್ ಅನ್ನು ಪ್ಯಾಸಿವ್ ಇನ್ಕಮ್ ಸ್ಟ್ರೀಮ್ ಅನ್ನು ಕ್ರಿಯೇಟ್ ಮಾಡ್ತಾರೆ. ಆದ್ರೆ ಅವರ ಕಾನ್ಸಂಟ್ರೇಷನ್ ಅಸೆಟ್ ಕ್ರಿಯೇಷನ್ ಮೇಲೆ ಇರ್ತದೆ. ಹಾಗಾದ್ರೆ ನಾವು ಹೇಗೆ ಇದೊಂದು ಸ್ಟಾರ್ಟ್ ಮಾಡ್ಬೋದು ಈ ಒಂದು ಪ್ಯಾಸಿವ್ ಇನ್ಕಮ್ ಅರ್ನಿಂಗ್ ಅಂತ ಹೇಳೋದಂತಾದ್ರೆ, ಈಗ ಒಂದು ಕರೆಂಟ್ ಸಿಚುವೇಶನ್ ಅಲ್ಲಿ ವಾಟ್ ಇಸ್ ಅನ್ ಅಸೆಟ್. ಮೇನ್ ರೋಡ್ ಆಫ್ ಪ್ಯಾಸಿವ್ ಇನ್ಕಮ್ ಈಸ್ ಟು ಬಿಕಮ್ ಇನ್ವೆಸ್ಟರ್. ಇನ್ವೆಸ್ಟರ್ ಆಗುವ ಮುಖಾಂತರ ನಾವು ಈ ಒಂದು ಪ್ಯಾಸಿವ್ ಇನ್ಕಮ್ ಸ್ಟ್ರೀಮ್ ಅನ್ನು ಕ್ರಿಯೇಟ್ ಮಾಡಬಹುದು ಅಂತ ಇಲ್ಲಿ ಹೇಳ್ತಾರೆ. ಇನ್ ದಿ ಕರೆಂಟ್ ವರ್ಲ್ಡ್, ಇಟ್ ಡಸ್ ನಾಟ್ ಮ್ಯಾಟರ್ ಹೌ ಓಲ್ಡ್ ಯು ಆರ್. because everyone can become a investor and create passive income. ಈಗಿನ ಒಂದು ಸಮಯದಲ್ಲಿ ಪ್ರತಿಯೊಬ್ಬರು ಇನ್ವೆಸ್ಟರ್ ಆಗ್ಬೋದು, ನೀವು ಪ್ಯಾಸಿವ್ ಇನ್ಕಮ್ ಅನ್ನು ಕ್ರಿಯೇಟ್ ಮಾಡಬಹುದು. ಅಸೆಟ್ ಇನ್ವೆಸ್ಟ್ಮೆಂಟ್ ಕ್ಯಾನ್ ಬಿ ರಿಯಲ್ ಎಸ್ಟೇಟ್ ಇರ್ಬೋದು, ಬಿಸ್ನೆಸ್ ಸಿಸ್ಟಮ್ ಇರ್ಬೋದು, ಎಕ್ಸೆಟ್ರಾ. ಈಗ ಪ್ರತಿಯೊಬ್ಬರಿಗೂ ಒಂದೊಂದು ಅವಕಾಶ ಇದೆ. ಯಾಕಂತ ಹೇಳಿದ್ರೆ ಈಗಿನ ಒಂದು ಇಂಟರ್ನೆಟ್ ಯುಗದಲ್ಲಿ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಒಂದು ಕ್ರಿಯೇಟಿವಿಟಿಯನ್ನು ಯೂಸ್ ಮಾಡಿಕೊಂಡು ದೊಡ್ಡ ಒಂದು ಬಿಸ್ನೆಸ್ ಕಟ್ಟುವಂತ ಒಂದು ಅವಕಾಶ ಇದೆ. ಆದ್ರೆ ಇಲ್ಲಿ ಎಲ್ಲ ಒಂದು ಕ್ವಶನ್ ಏನಂತ ಹೇಳಿದ್ರೆ, ಒಂದು ದೊಡ್ಡ ಇನ್ವೆಸ್ಟ್ಮೆಂಟ್ ಬೇಕು. ಇಲ್ಲಿ ಇನ್ವೆಸ್ಟ್ಮೆಂಟ್ ಇದ್ದಾಗ ಆಟೋಮೆಟಿಕ್ ನಿಮ್ಗೆ ಗೊತ್ತಿದೆ, ರಿಸ್ಕ್ ಬಂದೇ ಬರ್ತದೆ. ಹಾಗಾದ್ರೆ ಹೇಗೆ ನಾವು ಇದನ್ನು ಮಾಡುವಂಥದ್ದು? ಇಂಥ ಒಂದು ರಿಸ್ಕ್ ತಕೊಳ್ಳಿಕ್ಕೆ ಮತ್ತು ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಮಾತ್ರ ಹಣ ಇಲ್ಲ. ಹಾಗಾದ್ರೆ ಈ ಅಸೆಟ್ ಕ್ರಿಯೇಟ್ ಮಾಡ್ಲಿಕ್ಕೆ ಏನಾದ್ರೂ ವೇ ಇದೆಯಾ? ನಾವು ಫಸ್ಟ್ಗೆ ಹೇಳಿದೆವು, ಸಾಮಾನ್ಯರು ಒಂದು ಇಚ್ಛೆ ಇದ್ದವರು ಇದ್ರೆ ಈ ಒಂದು ಅಸೆಟ್ ಅನ್ನು ಕ್ರಿಯೇಟ್ ಮಾಡ್ಬೋದು ಅಂತ ಹೇಳಿದೆವು. ಅದು ಹೇಗೆ ಅಂತ ನೋಡುವ. ನಿಮ್ದೇ ಆದ ಒಂದು ಬಿಸ್ನೆಸ್ ಸಿಸ್ಟಮ್ ಅನ್ನು ನೀವು ಕ್ರಿಯೇಟ್ ಮಾಡೋದು, ಅದು MLM ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಅಥವಾ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿ ಒಟ್ಟಿಗೆ. ಇದು ಈ ಒಂದು ಇಂಡಸ್ಟ್ರಿ ಬಗ್ಗೆ ಹೇಳಿದರೆ ಇಟ್ಸ್ ಸ್ಟಾರ್ಟೆಡ್ ಇನ್ 1940. ನಾವು 1940ಕ್ಕೆ ಈ ಒಂದು ಇಂಡಸ್ಟ್ರಿ ಸ್ಟಾರ್ಟ್ ಆಯಿತು. ಇಲ್ಲಿ ನಾವು ಮಾಡಬೇಕಾದಷ್ಟೇ, ನಾವು ಸಮಯವನ್ನು ತೊಡಗಿಸ್ಬೇಕು. ಯಾರಿಗೆ ಅಂತ ಹೇಳಿದ್ರೆ ಜನರನ್ನು ಬಿಲ್ಡ್ ಮಾಡ್ಲಿಕ್ಕೆ, ಅವರನ್ನು ಬೆಳೆಸ್ಲಿಕ್ಕೋಸ್ಕರ ನಾವು ಇಲ್ಲಿ ಸಮಯವನ್ನು ತೊಡಗಿಸುವಂಥದ್ದು. ಇಲ್ಲಿ ನಮ್ಗೆ ಅಸೆಟ್ ಯಾರಂತ ಹೇಳಿದ್ರೆ ಪೀಪಲ್. ಪೀಪಲ್ ಆರ್ ದಿ ರಿಯಲ್ ಅಸೆಟ್ ಅಂತ ಹೇಳ್ತಾರೆ. MLM
ಬಿಸ್ನೆಸ್ ಸಿಸ್ಟಮ್ ಅಲ್ಲಿ ಸೊ ಪೀಪಲ್ ಆರ್ ದಿ ರಿಯಲ್ ಅಸೆಟ್. ಆದ್ರಿಂದ ನಾವು ಇಲ್ಲಿ ಜನರನ್ನು ಬೆಳೆಸಲಿಕ್ಕೆ ನಾವು ಟೈಮ್ ಸ್ಪೆಂಡ್ ಮಾಡುವ ಮುಖಾಂತರ, ಅಂದ್ರೆ ಇನ್ವೆಸ್ಟ್ ಮಾಡುವ ಮುಖಾಂತರ, ಅದ್ರ ಜೊತೆಗೆ ಹಣದ ವಿಷಯದಲ್ಲಿ ಸಹ ಸ್ವಲ್ಪ ಬಂಡವಾಳವನ್ನು ತೊಡಗಿಸಿ ಸೊ ನಮ್ಮ ದಿನನಿತ್ಯದ ಖರ್ಚನ್ನು ಸೊ ಆದಾಯವಾಗಿ ಒಂದು ಟರ್ನ್ ಮಾಡ್ಲಿಕ್ಕೆ ಇರುವಂತ ಒಂದು ಬೆಸ್ಟ್ ಆಪ್ಷನ್ಸ್ MLM ಸಿಸ್ಟಮ್. ಸೊ ಆದ್ರೆ ಇದ್ರ ಬಗ್ಗೆ ಸ್ವಲ್ಪ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸೊ ಇದು ಸ್ಕ್ಯಾಮ ಇದು ಹಾಗೆಲ್ಲ ಇಟ್ಸ್ ಒಂದು ಪ್ಯೂರ್ಲಿ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಸೊ ಪ್ರತಿಯೊಬ್ಬರಿಗೂ ಇದ್ರ ವಿಚಾರ ಗೊತ್ತಿದೆ. ಸೊ ಏನಿದು ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಸೊ ನೀವು ಕನ್ವೆನ್ಷನಲ್ ಬಿಸ್ನೆಸ್ಸಿಗೂ ಸೊ ಇಲ್ಲಿಗೆ ಒಂದು ಏನು ಡಿಫರೆನ್ಸ್ ಅಂತ ನೀವು ನೋಡ್ಬೇಕಾಗ್ತದೆ. ಸೊ ಕನ್ವೆನ್ಷನಲ್ ಬಿಸ್ನೆಸ್ ನಲ್ಲಿ ನೋಡಿರ್ಬೋದು ನೀವು ಹೆವಿ ಇನ್ವೆಸ್ಟ್ಮೆಂಟ್ ಬೇಕಾಗ್ತದೆ. ಸೊ ಇನ್ವೆಸ್ಟ್ಮೆಂಟ್ ಇಸ್ ಹೆವಿ. ಸೊ ಆದ್ರೆ ಇಲ್ಲಿ ಹಾಗೆಲ್ಲ ಸೊ ವೆರಿ ಲೋ. ಸೊ ಆದ್ರಿಂದ ಇಲ್ಲಿ ರಿಸ್ಕ್ ಹೈ ಇರ್ತದೆ. ಸೊ ಈ ಒಂದು ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ರಿಸ್ಕ್ ಕಡಿಮೆ ಇರ್ತದೆ. ಸೊ ಅದರೊಟ್ಟಿಗೆ ಬರುವಂತದ್ದು ಇನ್ಫ್ರಾಸ್ಟ್ರಕ್ಚರ್. ಸೊ ನೀವು ಯಾವುದೇ ಒಂದು ಬಿಸ್ನೆಸ್ ಮಾಡ್ಬೇಕಾದ್ರೆ ಇನ್ಫ್ರಾಸ್ಟ್ರಕ್ಚರ್ ಬೇಕು. ಇದಕ್ಕೆ ಇನ್ಫ್ರಾಸ್ಟ್ರಕ್ಚರ್ ಕಂಪನಿ ಇನ್ವೆಸ್ಟ್ ಮಾಡಿದೆ, ಇದ್ರ ಬಗ್ಗೆ ನೀವು ಬಾದರ್ ಮಾಡ್ಬೇಕಂತಿಲ್ಲ. ಮೇಂಟೆನೆನ್ಸ್ ಸೊ ಅದಕ್ಕೆ ಬೇಕು, ಇಲ್ಲಿ ಕಂಪನಿ ಅದನ್ನು ಮೇಂಟೈನ್ ಮಾಡ್ತದೆ. ನಿಮ್ಮ ಒಂದು ಪ್ರಾಡಕ್ಟ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಪ್ರತಿಯೊಂದೊಂದು ಕಂಪನಿ ಮೇಂಟೈನ್ ಮಾಡ್ತದೆ. ಸೊ ನಾಲೆಜ್ ಸೊ ಇಲ್ಲಿ ಬೇಕಾಗ್ತದೆ, ಇಲ್ಲಿ ಲಿಟ್ಲ್ ನಾಲೆಜ್. ಸೊ ನೆಟ್ವರ್ಕ್ ಬಗ್ಗೆ ನಿಮಗೆ ಸ್ವಲ್ಪ ತಿಳುವಳಿಕೆ ಇದ್ರೆ ಆಯ್ತು. ಸೊ ನಿಮಗೆ ಕಾಂಪಿಟೇಷನ್ ಬರ್ತದೆ, ಇಲ್ಲಿ ಹೈ ಕಾಂಪಿಟೇಷನ್ ಇದೆ, ಇಲ್ಲಿ ಕಾಂಪಿಟೇಷನ್ ಇಲ್ಲ. ಯಾಕೆ ಹೇಳಿದ್ರೆ ಇಟ್ಸ್ ವಿನ್ ವಿನ್ ಬಿಸ್ನೆಸ್. ಸೊ ಸೆವೆಂತ್ ಇಸ್ ಇನ್ಕಮ್ ಸೋರ್ಸ್. ಇಲ್ಲಿ ಏನ್ ಹೇಳಿದ್ರೆ ಸೊ ನಿಮ್ಗೆ ಆಕ್ಟಿವ್ ಮತ್ತು ಪ್ಯಾಸಿವ್ ಇನ್ಕಮ್ ಕ್ರಿಯೇಟ್ ಮಾಡ್ತದೆ, ಆದ್ರೆ ಹೆವಿ ರಿಸ್ಕ್ ಹೆವಿ ಇನ್ವೆಸ್ಟ್ಮೆಂಟ್ ಇದೆ. ಸೊ ಇಲ್ಲಿ ಹಾಗೆಲ್ಲ ಸೊ ಇಟ್ಸ್ ಬೇಸ್ಡ್ ಆನ್ ಪೀಪಲ್. ಸೊ ಹೇಗೆ ಅಂತ ಹೇಳಿದ್ರೆ ಇಟ್ಸ್ ಪ್ಯಾಸಿವ್ ಇನ್ಕಮ್ ಕ್ರಿಯೇಟ್ ಮಾಡ್ತದೆ, ಆಕ್ಟಿವ್ ಇನ್ಕಮ್ ಕೊಡ್ತದೆ. ಸೊ ಹೌ ಇಟ್ ವರ್ಕ್ಸ್ ಇಟ್ಸ್ ಬೇಸ್ಡ್ ಆನ್ ವ್ಯಾಲ್ಯೂ. ಸೊ ವ್ಯಾಲ್ಯೂ ಕರೆಕ್ಟ್ ಇದ್ರೆ ಈ ಒಂದು ಬಿಸ್ನೆಸ್ ಸಿಸ್ಟಮ್ ರನ್ ಆಗೋದು ನೀವು ಕಾಣ್ತಾ ಇರ್ತೀರಿ. ಸೊ ಇಲ್ಲಿ ಹಾಗೆಲ್ಲ ಸೊ ಇಲ್ಲಿ ಬೇಸ್ಡ್ ಆನ್ ಪೀಪಲ್ ವ್ಯಾಲ್ಯೂ. ಸೊ ಇಲ್ಲಿ ಬ್ರ್ಯಾಂಡ್ ವ್ಯಾಲ್ಯೂ ಮೇಲೆ ನಡೀತದೆ ಅಂತಾದ್ರೆ ಸೊ ಕನ್ವೆನ್ಷನಲ್ ಬಿಸ್ನೆಸ್ ಸಿಸ್ಟಮ್. ಸೊ ಇಲ್ಲಿ ಹಾಗೆಲ್ಲ ಇಟ್ಸ್ ಬೇಸ್ಡ್ ಆನ್ ಸೊ ಪೀಪಲ್ ವ್ಯಾಲ್ಯೂ. ಸೊ ನೀವು ಜನರ ಒಂದು ಮೌಲ್ಯದ ಮೇಲೆ ಇದು ನಡೀತದೆ. ಆದ್ರಿಂದ ಈ ಒಂದು ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ಸೊ ನಿಮ್ಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ, ಸೊ ನಿಮ್ಗೆ ಒಂದು ಜನರ ಕಮ್ಯುನಿಕೇಶನ್ ಬಗ್ಗೆ, ಸೊ ಪ್ರತಿ ಒಂದ್ರ ಬಗ್ಗೆ ಟ್ರೈನಿಂಗಿಗೆ ಮಹತ್ವ ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ ಸೊ ಇದೇ ಒಂದು ವಿಚಾರಕ್ಕೆ. ಓಕೆ, ಇದೆಲ್ಲ ಹೇಳಿದ್ರೆ ಹೌದು. ಸೊ ಕಂಪನಿ ಸರಿ ಇರೋದಿದ್ರೆ ಸೊ ಇಲ್ಲಿ ನಾವು ಒಂದು ನೆಟ್ವರ್ಕ್ ಇಂಡಸ್ಟ್ರಿಯನ್ನು ಚೂಸ್ ಮಾಡ್ಬೇಕಂತ ಆದ್ರೆ ಸೊ ರೈಟ್ ಕಂಪನಿಯನ್ನು ಚೂಸ್ ಮಾಡ್ಬೇಕು. ಆಗ ಮಾತ್ರ ನೀವು ರೈಟ್ ವೇ ಅಲ್ಲಿ ನೀವು ಬಿಸ್ನೆಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದರಲ್ಲಿ ನಾವು ಫಸ್ಟ್ ನೋಡ್ಬೇಕಾದ್ರೆ ಕಂಪನಿ ಸ್ಟೆಬಿಲಿಟಿ, ಎಷ್ಟು ಕಂಪನಿ ಸ್ಟೇಬಲ್ ಆಗಿದೆ ಇದ್ರ ಮೇಲೆ ಸೊ ನಿಮ್ಮ ಒಂದು ಸಕ್ಸಸ್ ಡಿಪೆಂಡ್ ಆಗಿರ್ತದೆ. ಸೊ ಸೆಕೆಂಡ್ ಇಸ್ ಪ್ರಾಡಕ್ಟ್ ಸುಪೀರಿಯಾರಿಟಿ. ಸೊ ಯಾವ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ನೀವು ಇಲ್ಲಿ ಯೂಸ್ ಮಾಡ್ತಿದ್ರಿ ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ. ನೆಕ್ಸ್ಟ್ ಬರುವಂತದ್ದು ಸೊ ಮಾರ್ಕೆಟಿಂಗ್ ಪ್ಲಾನ್. ಸೊ ಮಾರ್ಕೆಟಿಂಗ್ ಪ್ಲಾನ್ ನ ಒಂದು ಸ್ಟ್ರಾಟಜಿ ಏನು? ಸೊ ಒಂದು ಪ್ರತಿಯೊಬ್ಬರಿಗೂ ವಿನ್ ವಿನ್ ಮಾರ್ಕೆಟಿಂಗ್ ಪ್ಲಾನ್ ಇದೆ, ಅಥವಾ ಒಂದು ಯಾರು ಹೈ ಲೆವೆಲ್ ಅಲ್ಲಿ ಇರ್ತಾರೆ ಅವರಿಗೆ ಮಾತ್ರ ಒಂದು ಕಂಟಿನ್ಯೂ ಆಗಿ ಆದಾಯ ಪಡೆಯುವಂಥದ್ದು, ಹೊಸಬರು ಹೋರಾಡ್ತಾ ಇರುವಂತದ್ದು ಪ್ಲಾನ್ ಇದೆಯಾ? ಸೊ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಇಟ್ಸ್ ವಿನ್ ವಿನ್ ಮಾರ್ಕೆಟಿಂಗ್ ಪ್ಲಾನ್ ಆಗಿರ್ಬೇಕು. ಸೊ ನೆಕ್ಸ್ಟ್ ಸೊ ಇಷ್ಟು ಇರುವಂತ ಒಂದು ಕಂಪನಿ ಬಗ್ಗೆ ನನಗೆ ನಿಮ್ ಜೊತೆಗೆ ಹಂಚ್ಲಿಕ್ಕೆ ಒಂದು ತುಂಬಾ ಹೆಮ್ಮೆ ಅನಿಸ್ತದೆ. ದಟ್ಸ್ DXN. ಇಸ್ ಎಸ್ಟಾಬ್ಲಿಷ್ಡ್ ಇನ್ 1993. ಸೊ ಆಲ್ರೆಡಿ ಸೊ 200+ ಕಂಟ್ರೀಸ್ ಅಲ್ಲಿ ಇದರ ಒಂದು ನೆಟ್ವರ್ಕ್ ಸ್ಪ್ರೆಡ್ ಆಗಿದೆ. ಇದರಲ್ಲಿರುವಂತಹ ಒಂದು ಯೂನಿಕ್ ಗ್ಯಾನೋಡರ್ಮಾ ಏನು ಇದೆ ಸೊ ಇದು ರಿಸರ್ಚ್ಡ್ ಒಂದು ಪ್ರಾಡಕ್ಟ್. ಸೊ ಇದರದ್ದು ಗ್ಯಾನೋಡರ್ಮಾ ಪ್ರೊಡ್ಯೂಸ್ ಮಾಡುವಂತ ವರ್ಲ್ಡಿನ ಒಂದು ಲಾರ್ಜೆಸ್ಟ್ ಕಂಪನಿ ನಮ್ದು DXN. ಸೊ DXN ಪ್ಲಾನ್ ಇಸ್ ಅ ಗ್ಲೋಬಲ್ ಬಿಸ್ನೆಸ್, ಗ್ಲೋಬಲ್ ಅಪರ್ಚುನಿಟಿ, ಗ್ಲೋಬಲ್ ಲರ್ನಿಂಗ್ ಇದೆ. ಸೊ ಇಟ್ಸ್ ಅ ಫಾಸ್ಟೆಸ್ಟ್, ಬಿಗ್ಗರ್ ಅಂಡ್ ಸ್ಟೇಬಲ್ ಮಾರ್ಕೆಟಿಂಗ್ ಪ್ಲಾನ್ ಅಂತ ಹೇಳ್ಬೋದು. ಸೊ ಇಂಥ ಒಂದು ಯೂನಿಕ್ ಮಾರ್ಕೆಟಿಂಗ್ ಪ್ಲಾನ್ ನ ಜೊತೆಗೆ ಸೊ ನಮ್ಮ DXN ಸೊ ನಿಮ್ಗೆ ಒಂದು ಒಳ್ಳೆ ಒಂದು ಅಪರ್ಚುನಿಟಿ ಕೊಡ್ತದೆ. ಸೊ ಇದರೊಟ್ಟಿಗೆ ನೀವು ಸೇರಿಕೊಂಡು ಸೊ ನೀವು ನಿಮ್ಮ ಲೈಫ್ ಅಲ್ಲಿ ಸೊ ಏನು ಕನಸುಗಳನ್ನು ನನಸು ಮಾಡಬಹುದು. ಸೊ DXN ಗೆ ಜಾಯಿನ್ ಆಗೋದು ಹೇಗೆ? ಇಟ್ಸ್ ಅ ವೆರಿ ಸಿಂಪಲ್. ಸೊ ನೀವು ಸೊ ಆಕ್ಟಿವ್ ಇನ್ಕಮ್ ಅನ್ನು ಈಗ ಜಾಯಿನ್ ಆದ್ರೆ ಅಂತಂದ್ರೆ ಆಕ್ಟಿವ್ ಇನ್ಕಮ್ ಸ್ಟ್ರೀಮ್ ಅನ್ನು ಕ್ರಿಯೇಟ್ ಮಾಡಬಹುದು, ಅದರೊಟ್ಟಿಗೆ ನೀವು ಪ್ಯಾಸಿವ್ ಇನ್ಕಮ್ ಸ್ಟ್ರೀಮ್ ಅನ್ನು ಸಹ ಇಲ್ಲಿ ಕ್ರಿಯೇಟ್ ಮಾಡಬಹುದು. ಸೊ ಇದು ಪ್ಯಾಸಿವ್ ಇನ್ಕಮ್ ಸ್ಟ್ರೀಮ್ ಕ್ರಿಯೇಟ್ ಮಾಡ್ಲಿಕ್ಕೆ ನಿಮ್ಗೆ ಇಲ್ಲಿ ಸಿಂಪ್ಲಿಫೈಡ್ ಮಾರ್ಕೆಟಿಂಗ್ ಪ್ಲಾನ್ ವರ್ಕ್ ಮಾಡ್ತದೆ. ಸೊ ಆಕ್ಟಿವ್ ಇನ್ಕಮ್ ಅನ್ನು ನೀವು ಕ್ರಿಯೇಟ್ ಮಾಡ್ಲಿಕ್ಕೆ ಸೊ IOC ಒಂದು ಪ್ಲಾನ್ ಏನಿದೆ ಸೊ ಇದು ಒಟ್ಟು ಸೇರಿಕೊಂಡು ನಿಮ್ಗೊಂದು ಈ ಒಂದು ಬಿಸ್ನೆಸ್ ಅಲ್ಲಿ ಸೊ ಸಕ್ಸಸ್ಫುಲ್ ಆಗಿ ಸೊ ನಿಮ್ಮ ಒಂದು ಕನಸನ್ನು ನನಸು ಮಾಡ್ಲಿಕ್ಕೆ ಹೆಲ್ಪ್ಫುಲ್ ಆಗ್ತದೆ. ಈಗ ಆಕ್ಟಿವ್ ಇನ್ಕಮ್ ಬಗ್ಗೆ ನೋಡುವ. ಸೊ IOC ಪ್ಯಾಕ್ ಏನು ಕಂಪನಿಯವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇಟ್ಸ್ ಆಪ್ಷನಲ್ ಪ್ಲಾಕ್. ಸೊ ಇಟ್ಸ್ ಒನ್ ಟೈಮ್ ಪರ್ಚೇಸ್ ಮಾಡುವಂತ ಒಂದು
ಇದು ಪ್ಯಾಕ್ ಆದ್ರಿಂದ ಸೊ ಇಲ್ಲಿ ಒನ್ ಟೈಮ್ ಬೆನಿಫಿಟ್ ಇದೆ, ಪರ್ಚೇಸಿಂಗ್ ಬೆನಿಫಿಟ್ಸ್ ನಿಮ್ಗೆ ಇಲ್ಲಿ ಹಂಚಿಕೊಡ್ತದೆ. ಸೊ ಇಲ್ಲಿ ಜಾಯ್ನ್ ಆಗ್ಲಿಕ್ಕೆ ನಿಮ್ಗೊಂದು 20,000 ನ ಪ್ಯಾಕೇಜ್ ಅಂತ ಹೇಳ್ತೇವೆ. ಸೊ ನಾವಿಲ್ಲಿ 25 ಅಂತ ಮೆನ್ಷನ್ ಮಾಡಿದ್ದೇವೆ. ಸೊ ಅದು ನೀವು ರೀಪರ್ಚೇಸ್ ಬೆನಿಫಿಟ್ ಪಡೀಲಿಕ್ಕೋಸ್ಕರ ಒಂದು 5,000 ಎಕ್ಸ್ಟ್ರಾ ರೂಪಾಯಿದು ಪ್ರಾಡಕ್ಟ್ ಅನ್ನು ಪರ್ಚೇಸ್ ಮಾಡಿ. ಸೊ IOC ಯೂನಿಟ್ ಇಸ್ 20,000 ಯೂನಿಟ್. ಸೊ ಇದಕ್ಕೆ ನಿಮ್ಗೆ 10,000 IOC ಪ್ಯಾಂಟ್ ಸಿಗ್ತದೆ. ಸೊ ಅದರ ಮೇಲೆ ನಿಮ್ಗೆ ಒಂದು ಯಾರೇ ಒಂದು IOC ಪ್ಯಾಕ್ ಅಲ್ಲಿ ಜಾಯ್ನ್ ಆದ್ರು ಸೊ ಅದರ ಒಂದು ಬೆನಿಫಿಟ್ ನಿಮ್ಗೆ ಇಲ್ಲಿ ಬೋನಸ್ ರೂಪದಲ್ಲಿ ಸಿಗ್ತದೆ. ಅದರೊಟ್ಟಿಗೆ ನೀವೊಂದು 3,000 to 5,000 ರುಪೀಸ್ ಇದು ಟರ್ನ್ ಓವರ್ ಮಾಡಿ ಅದರ ಮೇಲೆ 1,000 PV ಸಿಗ್ತದೆ. ಸೊ ಅದರೊಟ್ಟಿಗೆ ನೀವು ಟೂಲ್ಸ್ ಗಳಂತ ಇದು ಪ್ರಮೋಟ್ ಮಾಡ್ಕೊಳ್ಳಿ. ಸೊ ಈ ಮುಖಾಂತರ ಈ ಒಂದು ಪ್ಯಾಕೇಜ್ ನ ಮುಖಾಂತರ ನೀವು ಇಲ್ಲಿ ಜಾಯ್ನ್ ಆಗ್ಬೋದು. ಸೊ ಈ ಒಂದು ಮಾರ್ಕೆಟಿಂಗ್ ಪ್ಲಾನ್ ನ ಒಂದು ಸ್ಟ್ರಕ್ಚರ್ ನಾವು ಸಕ್ಸಸ್ ಟೀಮ್ ಅವ್ರು ರೆಕಮೆಂಡ್ ಮಾಡ್ತೇವೆ. ಸೊ ಇದರಲ್ಲಿ ರಾಯಲ್ ಪ್ಲಾನ್ ಅಂತ ಹೇಳ್ತೇವೆ. ಸೊ ನೀವೊಂದು ಒಳ್ಳೆ ರೀತಿಯ ಒಂದು ರಾಯಲ್ಟಿ ಟೈಪ್ ಆಫ್ ಇನ್ಕಮ್, ರೆಸಿಡಿಯಲ್ ಇನ್ಕಮ್ ಅನ್ನು ದೊಡ್ಡ ಮಟ್ಟದಲ್ಲಿ ಪಡಿಬೇಕಂತಂದ್ರೆ ಈ ಒಂದು ಸ್ಟ್ರಾಟಜಿಯನ್ನು ನೀವು ಫಾಲೋ ಮಾಡಿದ್ರೆ ಸೊ ನೀವು ಇಲ್ಲಿ ಹೆಚ್ಚು ಸಕ್ಸಸ್ ಅನ್ನು ಪಡೀಲಿಕ್ಕೆ ಆಗ್ತದೆ. ಓಕೆ, ಸೊ ಈಗ ನೋಡುವ. ಸೊ ಇಲ್ಲಿ ನಿಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಕಂಪನಿಗಳು ಟೂಲ್ಸ್ ಪ್ರೊವೈಡ್ ಮಾಡಿದೆ. 6 ಮಾಡ್ಯೂಲ್ಸ್ ಇದೆ. ಸೊ ನ್ಯೂಸ್ ಲೆಟರ್ಸ್ ಇರ್ತದೆ. ಸೊ ಅದರೊಟ್ಟಿಗೆ DXN ಲೈವ್. ಸೊ ನಮ್ಮ ಒಂದು ಫೌಂಡರ್ ಡಾಕ್ಟರ್ ಲಿಮ್ಸೋಜಿನ್ ಅವರ ಒಂದು ಸ್ಟೋರಿ ಇದೆ. ಸೊ ಅದರೊಟ್ಟಿಗೆ ನಮ್ಮಲ್ಲಿ ಯುನಿಕ್ ಗ್ಯಾನೋಡರ್ಮಾ ಇದೆ. ಸೊ ಈ ಎಲ್ಲ ಒಂದು ಟೂಲ್ಸ್ ಗಳನ್ನು ಯೂಸ್ ಮಾಡಿಕೊಂಡು ಸೊ ನೀವು ಇಲ್ಲಿ ಬಿಸ್ನೆಸ್ ಅಲ್ಲಿ ಸಕ್ಸಸ್ಫುಲ್ ಆಗಿ ರನ್ ಮಾಡಬಹುದು. ಸೊ ಇಲ್ಲಿ IOC ಪ್ಯಾಕ್ ಅಲ್ಲಿ ನಿಮ್ಗೆ ಇಲ್ಲಿ ಗೊತ್ತಿದೆ. ಸೊ ಇಟ್ಸ್ ಸಿಂಪಲ್ ಪ್ಯಾಕೇಜ್. ಫಸ್ಟ್ ಜನರೇಷನ್ ಹಿಡಿದು 11ನೇ ಜನರೇಷನ್ ವರೆಗೆ ಸೊ ಇಲ್ಲಿ 15 to 10 5% ಟೈಪ್ ಈ ಒಂದು ಸ್ಲ್ಯಾಬ್ ಅಲ್ಲಿ ನಿಮ್ಗೆ ಬೋನಸ್ ಕೊಡ್ತಾರೆ. ಸೊ 12ನೇ ಜನರೇಷನ್ ನಂತರ ಸೊ ಯಾರೇ ಜಾಯ್ನ್ ಆಗಲಿ ಸೊ ಇಲ್ಲಿ ನಿಮ್ಗೆ 1.5% ಪ್ರಾಫಿಟ್ ಶೇರಿಂಗ್ ಬೋನಸ್ ಕೊಡ್ತಾರೆ. ಇಟ್ಸ್ ಬೇಸ್ಡ್ ಆನ್ ಸಮ್ ಫಾರ್ಮುಲಾ. ಆ ಒಂದು ಫಾರ್ಮುಲಾದ ಕ್ಯಾಲ್ಕುಲೇಷನ್ ನ ಬೇಸ್ ಅಲ್ಲಿ ನಿಮ್ಗೆ ಆ ಒಂದು ಇನ್ಕಮ್ ಅನ್ನು ಕೊಡ್ತಾರೆ. ಸೊ ಇಲ್ಲಿ ನೀವು ನೋಡಿ. ಸೊ ನೀವು ಫಸ್ಟ್ ಜನರೇಷನ್ ಅಲ್ಲಿ ಸೊ ಯಾರೇ ಒಂದು IOC ಪ್ಯಾಕ್ ಅಲ್ಲಿ ಅಂದ್ರೆ 20,000 ಪ್ಯಾಕ್ ಅಲ್ಲಿ ಜಾಯ್ನ್ ಆಗಲಿ ಸೊ ಅವರ ಮೇಲೆ 15%, ಸೆಕೆಂಡ್ ಜನರೇಷನ್ ಅಲ್ಲಿ 10%, ಅದಾದ್ರೆ ಥರ್ಡ್ ಜನರೇಷನ್ ಇಂದ 11ನೇ ಜನರೇಷನ್ ವರೆಗೆ 5% ನಿಮ್ಗೆ ಅವರ ಒಂದು 10,000 ISV ಬೋನಸ್ ಮೇಲೆ ನಿಮ್ಗೆ ಪಾಯಿಂಟ್ ಸಿಗ್ತದೆ. ಸೊ ಅದರ ನಂತರ ಯಾರೇ ಜಾಯ್ನ್ ಆದ್ರೂ ನಾವು ಹೇಳಿದಾಗೆ ಪ್ರಾಫಿಟ್ ಶೇರಿಂಗ್ ನ ಒಂದು ಬೋನಸ್ ಸಿಗ್ತದೆ. ಓಕೆ, ಸೊ ಇಲ್ಲಿ ನಿಮ್ಗೆ ಇದು ಆಕ್ಟಿವ್ ಇನ್ಕಮ್ ಸ್ಟ್ರೀಮ್ ಕ್ರಿಯೇಟ್ ಮಾಡ್ಲಿಕ್ಕೆ ಸೊ ನಮ್ಮ ಒಂದು ಯಾವುದು IOC ಈ ಪ್ಯಾಕ್ ಏನಿದೆ ಸೊ ಅದು ಹೆಲ್ಪ್ ಮಾಡ್ತದೆ. ಸೊ ಅದರೊಟ್ಟಿಗೆ ಪ್ಯಾಸಿವ್ ಇನ್ಕಮ್ ಸ್ಟ್ರೀಮ್ ಕ್ರಿಯೇಟ್ ಮಾಡ್ಲಿಕ್ಕೆ ಸೊ ನೀವು 1000 PV ಪ್ರತಿ ತಿಂಗಳು ಮೇಂಟೈನ್ ಮಾಡಿದ್ರೆ ಮಿನಿಮಮ್ 5,000 PV. ಸೊ ಅದರ ನಂತರ ನೀವು ಎಷ್ಟು ಬೇಕಾದ್ರೂ ಮೇಂಟೈನ್ ಮಾಡ್ಬೋದು. ಸೊ ಅದರ ಮೇಲೆ ಸೊ ನಿಮ್ಗೆ ಇಲ್ಲಿ ಕಂಪನಿ ಸೊ ಒಂದು ಟರ್ನ್ ಓವರ್ ಬೆನಿಫಿಟ್ಸ್ ಕೊಡ್ತದೆ. ಇಟ್ಸ್ ಪ್ಯಾಸಿವ್ ಇನ್ಕಮ್ ಸ್ಟ್ರೀಮ್ ಕ್ರಿಯೇಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಇದರಲ್ಲಿ ಫಸ್ಟ್ ಬರುವಂತದ್ದು ಇದು ಆಕ್ಟಿವ್ ಇನ್ಕಮ್ ನಿಮ್ಗೆ ಕೊಡ್ತದೆ. ಸೊ ದಿಸ್ ಇಸ್ ಅ ರಿಟೇಲ್ ಪ್ರಾಫಿಟ್. ಸೊ ನಿಮ್ಮ ಕಸ್ಟಮರ್ ಗಳಿಗೆ ಸೊ ನೀವು ಈ ಒಂದು ಪ್ರಾಡಕ್ಟ್ ಅನ್ನು MRP ರೇಟ್ ಅಲ್ಲಿ ಸಹ ಕೊಡುವಂತ ಒಂದು ಅವಕಾಶ ಮಾಡಿಕೊಟ್ಟಿದೆ. ಸೊ ಅದರೊಟ್ಟಿಗೆ ನಿಮ್ಗೆ ಇಲ್ಲಿ ಗ್ರೂಪ್ ಬೋನಸ್ ಸಿಗ್ತದೆ 21% ವರೆಗೆ. ಸೊ ಅದರೊಟ್ಟಿಗೆ 6 to 21%. ನೆಕ್ಸ್ಟ್ ಸ್ಟಾರ್ ಗ್ರೂಪ್ ಬೋನಸ್ ಸೊ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ. ಸೊ 25 to 37% ವರೆಗೆ ಸಿಗ್ತದೆ. ಡೆವಲಪ್ಮೆಂಟ್ ಬೋನಸ್ ಇಸ್ 15%. ಸೊ ಅದರೊಟ್ಟಿಗೆ ಒನ್ ಟೈಮ್ ಪ್ರೈಸಸ್, ಮೊಬೈಲ್ ಫೋನ್ ಇನ್ಸೆಂಟಿವ್ ಮತ್ತು ಓವರ್ಸೀಸ್ ಟ್ರಿಪ್ ಇನ್ಸೆಂಟಿವ್ 12,500 ಮತ್ತು 1 lakh ವರೆಗೆ ಸಿಗುವಂತ ಒಂದು ಅವಕಾಶ ಇದೆ. ಅದರೊಟ್ಟಿಗೆ ನಿಮ್ಗೆ ಲೀಡರ್ಶಿಪ್ ಬೋನಸ್ ಇಸ್ ಬ್ಯೂಟಿಫುಲ್ ಬೋನಸ್ ಇಸ್ 15% ವರೆಗೆ ನಿಮ್ಗೆ ಲೀಡರ್ಶಿಪ್ ಬೋನಸ್ ಸಿಗ್ತದೆ. ಸೊ ಟ್ರಾವೆಲ್ ಸೆಮಿನಾರ್ ಇನ್ಸೆಂಟಿವ್ ಅಂತ 2%, ಅದರೊಟ್ಟಿಗೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಹೇಳ್ಕೊಂಡು ಸೊ 2% ನಿಮ್ಗೆ ಸಿಗ್ತದೆ. ಸೊ ಇದೇನಂತ ಹೇಳಿದ್ರೆ ನಮ್ದೊಂದು ವೆಲ್ದಿ ಲೈಫ್ ಟೇಕ್ ಮಾಡ್ಲಿಕ್ಕೆ ಒಂದು ವೇ ಅಂತ ಹೇಳ್ಬೋದು. ವೇ ಟು ಕ್ರಿಯೇಟ್ ಪ್ಯಾಸಿವ್ ಇನ್ಕಮ್. ಸೊ ಇದೊಂದು ಪ್ಯಾಸಿವ್ ಇನ್ಕಮ್ ಕ್ರಿಯೇಟ್ ಮಾಡ್ಲಿಕ್ಕೆ ಒಂದು ಒಳ್ಳೆಯ ದಾರಿ ಅಂತ ಹೇಳ್ಬೋದು, ಒಂದು ಒಳ್ಳೆ ಮಾರ್ಕೆಟಿಂಗ್ ಪ್ಲಾನ್ ಅಂತ ಹೇಳ್ಬೋದು. ಸೊ ಈ ಒಂದು ರಾಯಲ್ ಪ್ಲಾನ್ ಅಲ್ಲಿ ಸೊ DXN ನ ಒಂದು ಸಕ್ಸಸ್ ಟೀಮ್ ಲೀಡರ್ಸ್ ರೆಕಮೆಂಡ್ ಮಾಡುವಂತ ಈ ಒಂದು ರಾಯಲ್ ಪ್ಲಾನ್ ಅಲ್ಲಿ ಸೊ ನೀವು ಫಾಸ್ಟ್ ಆಗಿ ಇನ್ಕಮ್ ನ ಜೊತೆಗೆ ಸ್ಟೇಬಲ್ ಆಗಿ ಪ್ಯಾಸಿವ್ ಇನ್ಕಮ್ ಅಂತ ಪಡಿಲಿಕ್ಕೆ ಆಗ್ತದೆ. ಸೊ ಫಸ್ಟ್ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಒಂದು IOC ಯೂನಿಟ್ 20,000 ಅಲ್ಲಿ ಮಾಡ್ಕೊಂಡು ಸೊ ನೀವು ಬೈ ಮಾಡ್ಕೊಳ್ಳಿ. ಸೊ ಅದ್ರ ಜೊತೆಗೆ 1000 PV ಮಿನಿಮಮ್, ಸೊ 1000+ PV ನೀವು ಟರ್ನ್ ಓವರ್ ಮಾಡಿ. ಸೊ ಇಲ್ಲಿ ನೀವು ಮಾಡ್ಬೇಕಾದದ್ದು ಏನ್ ಹೇಳಿದ್ರೆ ನೀವು 3 ಜನರನ್ನು ಇಂಟ್ರೊಡ್ಯೂಸ್ ಮಾಡಿ, ABC. ಸೊ ಇವರನ್ನು 3 ಜನರನ್ನು ನೀವೇನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರಿ. ಸೊ ಪ್ರತಿ ತಿಂಗಳು ನೀವು ಇದೇ ರೀತಿ 1 2 3 ಸೊ ಈಗ ಪ್ರತಿ ತಿಂಗಳು 3 ಜನರನ್ನು ನೀವು ಇಂಟ್ರೊಡ್ಯೂಸ್ ಮಾಡುವ ಕೆಲಸವನ್ನು ಮಾಡಿ. ಅದ್ರ ಜೊತೆಗೆ ಸೊ ನಿಮ್ಮ ಕೆಳಗೆ ಯಾರೆಲ್ಲ ಇದ್ದಾರೆ, ಇವರು ಯಾರೆಲ್ಲ ಇದ್ದಾರೆ 1 2 3 ಸೊ ಪ್ರತಿಯೊಬ್ಬರಿಗೂ ನೀವು 3 ಜನರನ್ನು ಜಾಯಿನ್ ಮಾಡ್ಲಿಕ್ಕೆ ನೀವು ಇಲ್ಲಿ ಹೆಲ್ಪ್ ಮಾಡಿ. ಸೊ ಈ ರೀತಿ ಒಂದು ಡುಪ್ಲಿಕೇಶನ್ ಆದಾಗ ಸೊ ಇಲ್ಲಿ ನೀವು ಪಡೆಯುವಂತ ಇನ್ಕಮ್ ಯಾವ ರೀತಿ ನೋಡಿ. ಸೊ ಇಲ್ಲಿ ಲೈನ್ ಆಫ್ ಸ್ಪಾನ್ಸರ್ ನ ಸಪೋರ್ಟ್ ಅನ್ಸ ತಕೊಳ್ಳಿ. ಸೊ ಅದರೊಟ್ಟಿಗೆ ಈ ಒಂದು ಬಿಸ್ನೆಸ್ ಅನ್ನು ನೀವು ಡೆವಲಪ್ ಮಾಡ್ಲಿಕ್ಕೆ ಇಲ್ಲಿ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗ್ತದೆ. ಸೊ ನೆಕ್ಸ್ಟ್
ನೋಡುವ. ಸೊ ಇಲ್ಲಿ ನಿಮ್ಗೆ ಇನ್ಕಮ್ ಚಾರ್ಟ್ ಇಲ್ಲಿ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇನ್ಕಮ್ ಚಾರ್ಟ್, ಸೊ ಫಸ್ಟ್ ಜನರೇಷನ್ ಅಲ್ಲಿ ಸೊ ನೀವು 3 ಜನರನ್ನು ಇಂಟ್ರೊಡ್ಯೂಸ್ ಮಾಡಿದ್ರಿ. ಸೊ ನಿಮ್ಗೆ ಇಲ್ಲಿ IOC ಅಂದ್ರೆ 15% ಒಂದು ಬೋನಸ್ 10,000 ಪಾಯಿಂಟಿನ ಮೇಲೆ, ISV ಪಾಯಿಂಟಿನ ಮೇಲೆ. ಸೊ 4,500 ಆಗಿರ್ತದೆ. ಸೊ ಅದರೊಟ್ಟಿಗೆ ನಿಮ್ಗೆ ಇಲ್ಲಿ ಸಿಂಪ್ ಇನ್ಕಮ್ 140 ರೂಪಾಯಿ ಆಗಿರ್ತದೆ. ಸೊ 180 ರೂಪಾಯಿ. ಸೊ ಅದೇ ರೀತಿ ಸೊ ನೆಕ್ಸ್ಟ್ 2ನೇ ತಿಂಗಳಲ್ಲಿ ನಿಮ್ದು 13,500. ಯಾಕಂದ್ರೆ ನೀವು 3 ಜನರನ್ನು ಇಂಟ್ರೊಡ್ಯೂಸ್ ಮಾಡಿದರೆ, ಅದೇ ರೀತಿ ನಿಮ್ಮ ತಂಡದ 3 ಜನ ಪ್ರತಿಯೊಬ್ರು 3 ಜನರನ್ನು ಇಂಟ್ರೊಡ್ಯೂಸ್ ಮಾಡಿದ್ರಿಂದ ಸೊ ನಿಮ್ಗೆ ಇಲ್ಲಿ ಈ ಇನ್ಕಮ್ ಪಡಿಲಿಕ್ಕೆ ಸಾಧ್ಯ ಆಗ್ತದೆ. 1 ಮಿನಿಟ್. ಸೊ ಪಡಿಲಿಕ್ಕೆ ಆಗ್ತದೆ. ಸೊ ಇಲ್ಲಿ ನಿಮ್ಗೆ 2ನೇ ತಿಂಗಳಲ್ಲಿ ನಿಮ್ಗೆ ಇಲ್ಲಿ ಇನ್ಕಮ್ ಸಿಗುವಂತದ್ದು 13,500. ಸೊ IOC ಇನ್ಕಮ್ ಅಂದ್ರೆ ನಿಮ್ಮ ಜೊತೆಗೆ 9 ಪ್ಲಸ್ 27 ಜನ ಇರ್ತಾರೆ. ಸೊ 27 ಜನರಲ್ಲಿ ಓಕೆ. ಸೊ 1,500 ಅಂದ್ರೆ 9 ಪ್ಲಸ್ 3, ಸೊ ಅಂದ್ರೆ 12 ಜನ ಇರ್ತಾರೆ. ಸೊ ಆದ್ರೆ ನಿಮ್ಗೆ 13,500 ಬೋನಸ್ ಸಿಗ್ತದೆ. ಸೊ ಸಿಂಪಲ್ಲಿ 1,140. ಯಾಕಂದ್ರೆ ಪ್ರತಿಯೊಬ್ರು 1000 PV ಮಾಡೋದ್ರಿಂದ ಸೊ ಈ ಒಂದು ಬೋನಸ್ ನೀವು ಇಲ್ಲಿ ಪಡಿಲಿಕ್ಕೆ ಆಗ್ತದೆ. ಸೊ ಇಲ್ಲಿ ನೆಕ್ಸ್ಟ್ ನೋಡುವ. ಸೊ ಇಲ್ಲಿ 3rd ವೀಕ್ ಅಲ್ಲಿ ನಿಮ್ಗೆ ಇಲ್ಲಿ ನೋಡುವಂತದ್ದು. ಸೊ ದಿಸ್ ಇಸ್ ದ ಸೇಮ್. ಸೊ 3 + 27, ಸೊ 27,000 ನಿಮ್ಗೆ ಸಿಗುವಂತದ್ದು. ಸೊ 7,540 ಟೋಟಲಿ ನಿಮ್ಗೆ ಒಂದು 5 ತಿಂಗಳಲ್ಲಿ ಸೊ 4,90,132 ರೂಪಾಯಿಯಷ್ಟು ನೀವು ಇಲ್ಲಿ ಅರ್ನ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಇದೇ ಪ್ಲಾನ್ ನೀವು ಡುಪ್ಲಿಕೇಶನ್ ಮಾಡ್ತಾ ಹೋದ್ರೆ ಸೊ ನೀವು ಕೋಟಿಗಟ್ಟಲೆ ಅರ್ನ್ ಮಾಡ್ಬೋದು. ಅದರೊಟ್ಟಿಗೆ ಒಂದು ಒಳ್ಳೆ ಪ್ಯಾಸಿವ್ ಇನ್ಕಮ್ ಸ್ಟ್ರೀಮ್ ಕ್ರಿಯೇಟ್ ಮಾಡ್ಬೋದು. ಯಾಕೆ ನಾವು DXN ಮಾಡೋದು? ಫೈನಲಿ ನಾನು ಈ ವಿಚಾರವನ್ನು ನಿಮ್ ಜೊತೆಗೆ ಶೇರ್ ಮಾಡಿ. ಸೊ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಕ್ವಶನ್ಸ್ ಇದ್ರೆ ಸೊ ನೀವು ಡೈರೆಕ್ಟ್ ಯಾರು ಈ ವಿಡಿಯೋ ಶೇರ್ ಮಾಡ್ತಾರೆ ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಇಲ್ದಿದ್ರೆ ಸೊ ಡೈರೆಕ್ಟ್ ನನಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ಇಟ್ಸ್ ಸಿಂಪಲ್. ಸೊ ನಾವು ಯಾವುದೇ ಒಂದು ಬಿಸ್ನೆಸ್ ಅಂತ ಹೇಳಿದ್ರೆ ಸೊ ನಮ್ಗೊಂದು ಇನ್ಕಮ್ ಅಷ್ಟೇ ಒಂದು ಸ್ಟೇಬಲ್ ಆಗಿರುತ್ತದೆ. ಸೊ ಅದರ ನಂತರ ಸೊ ಗ್ರೋತ್ ಕೇಳಿದ್ರೆ ಇಟ್ಸ್ ಲಿವರೇಜ್, ಒಂದು ಲೀನಿಯರ್ ಗ್ರೋತ್ ಅಂತ ಹೇಳ್ಬೋದು. ಸೊ ಇಯರ್ ಒಂದು ರಿಟೈರ್ಡ್ ಟೈಮ್ ಅಲ್ಲಿ ಸೊ ಒಂದ್ಸಲ ರಿಟೈರ್ಡ್ ಆಯ್ತು ಹೇಳಿದ್ರೆ ನಮ್ಮ ಇನ್ಕಮ್ ಝೀರೋಗೆ ಬಂದ್ಬಿಡುತ್ತೆ. ಯಾಕಂದ್ರೆ ಸೊ ನೆಕ್ಸ್ಟ್ ನಮ್ಗೆ ಪೆನ್ಷನ್ ಪ್ಲಾನ್ ಅದೆಲ್ಲ ಈಗ ಇಲ್ವೇ ಇಲ್ಲ. ಎಲ್ಲ ಯಾವುದೇ ಒಂದು ಇದರಲ್ಲಿ ಒಂದು ಲಂಸಮ್ ಅಮೌಂಟ್ ಸಿಗ್ತದೆ ವಿನಃ ಮುಂದಿನ ಲೈಫಿಗೆ ಸೆಕ್ಯೂರಿಟಿ ಇರೋದಿಲ್ಲ. ನಾವು ಇನ್ನೊಬ್ಬರಿಗೆ ಡಿಪೆಂಡ್ ಆಗಿರ್ಬೇಕಾಗ್ತದೆ. ಅದೇ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಹಾಗೆಲ್ಲ ನೀವೊಂದು 3 to 4 years, ಮ್ಯಾಕ್ಸಿಮಮ್ 3 years ನೀವು ಇದಕ್ಕೊಂದು ಈ ಒಂದು ಪ್ಲಾನ್ ಪ್ರಕಾರ ಸೊ ನೀವು 3 years ವರ್ಕ್ ಮಾಡಿದೀವಿ ಅಂತಾದ್ರೆ ಸೊ ಮತ್ತೆ ವರ್ಕ್ ಮಾಡದೇ ಇದ್ರು ಸಹ ಸಣ್ಣ ಒಂದು ಮೇಂಟೆನೆನ್ಸ್ ಮಾಡ್ತಾ ಸೊ ನೀವು ಈ ಒಂದು ದೊಡ್ಡ ಇನ್ಕಮ್ ಅಂತ ಪಡೀಲಿಕ್ಕೆ ಆಗ್ತದೆ. ಸೊ ಅದರ ನಂತರ ಸೊ ನೀವು ಒಂದು ಫೈನಾನ್ಷಿಯಲಿ ಫ್ರೀಡಮ್ ಅನ್ನು ಪಡಿಬಹುದು. ಅದ್ರ ಜೊತೆಗೆ ನಿಮ್ಮ ಒಂದು ಏನು ಸೋಷಿಯಲ್ ಆಕ್ಟಿವಿಟಿ ಇರ್ಬೋದು ಅಥವಾ ಪರ್ಸನಲ್ ನ ಒಂದು ಹಾಬೀಸ್ ಇರ್ಬೋದು, ಪ್ರತಿ ಒಂದನ್ನು ಫುಲ್ಫಿಲ್ ಮಾಡ್ಲಿಕ್ಕೆ ಈ ಒಂದು DXN ಅಪರ್ಚುನಿಟಿ ನಿಮಗೆ ಹೆಲ್ಪ್ ಆಗ್ತದೆ. ಸೊ ಈ ಮುಖಾಂತರ ನಾವು ಒಂದು ಪ್ಯಾಸಿವ್ ಇನ್ಕಮ್ ಸ್ಟ್ರೀಮ್ ಅನ್ನು ಸೊ ಜನರನ್ನು ಬೆಳೆಸುವ ಮುಖಾಂತರ ಇಲ್ಲಿ ಮಾಡ್ಲಿಕ್ಕೆ ಆಗ್ತದೆ. ಸೊ ಇಂಥ ಒಂದು ಅವಕಾಶ ಸೊ ಪ್ರತಿಯೊಬ್ಬರಿಗೆ ಸಿಕ್ಕಿದ್ರು ಸಹ ಇದನ್ನು ನಾವು ಪಡ್ಕೊಂಡು ಅರ್ಥ ಮಾಡಿಕೊಂಡು ಇದರಲ್ಲಿ ಇನ್ವಾಲ್ವ್ ಆದ್ರಂತಾದ್ರೆ ಸೊ ಲೀಗಲಿ ನಾವು ಒಂದು ದೊಡ್ಡ ಒಂದು ಬಿಸ್ನೆಸ್ ಅನ್ನು ಕ್ರಿಯೇಟ್ ಮಾಡ್ಬೋದು ವರ್ಲ್ಡ್ ವೈಸ್. ಅದರೊಟ್ಟಿಗೆ ನಾವು ಒಂದು ಸೊ ಲೀಗಲ್ ಇನ್ಕಮ್ ಅನ್ನು ನಾವು ಪಡಿಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಓಕೆ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗ್ಬೋದು. ಸೊ ಇನ್ನೂ ಹೆಚ್ಚು ವಿಡಿಯೋ ನಿಮ್ಗೆ ಅಪ್ಡೇಟ್ ಬೇಕಂತಾದ್ರೆ ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ನೀವು ಪ್ರೆಸ್ ಮಾಡಿ. ಸೊ ನೆಕ್ಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರ್ತದೆ. ಸೊ ಈ ಒಂದು ವಿಡಿಯೋಲಿ ಎಂಡ್ ಮಾಡ್ತಾ ಇದ್ದೇನೆ. ಸೊ ಎಲ್ರಿಗೂ ಧನ್ಯವಾದಗಳು.